ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ಯಾವ ಭಾಗ್ಯ ಚಕ್ರ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿ. ಇದು ಸಬ್ಸ್ಕ್ರೈಬರ್ ಎನರ್ಜಿ ಮಾತ್ರ ಇರ್ತದೆ, ಪ್ರೀವಿಯಸ್ ಸಬ್ಸ್ಕ್ರೈಬರ್ ಎನರ್ಜಿ. ಎಲ್ರಿಗೂ ಇದು ರೆಸೊನೇಟ್ ಆಗಬೇಕಂತಿಲ್ಲ. ಇದು ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಕೆಲವರಿಗೆ ರೆಸೊನೇಟ್ ಆಗ್ಬೋದು. ಸೊ ಟೈಮ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದಾಗ ಸ್ಪೆಷಲ್ ಥ್ಯಾಂಕ್ ಯು. ಇಲ್ಲಿ 3 ಪೈಲ್ ಇದೆ, ನೀವು ನೋಡ್ತಿರ್ಬೋದು. ಚಕ್ರ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಜೀವನ ಚಕ್ರ ನಿಮ್ಮದು ಬದಲಾಗ್ತಾ ಇದೆ, ಒಂದು ಭಾಗ್ಯ ಚಕ್ರ ಬರ್ತಾ ಇದೆ ನಿಮಗೆ. ಸೊ ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2, ಇದು ಪೈಲ್ ನಂಬರ್ 3. ನೀವು ಕಲರ್ ಅಥವಾ ಇದು 3 ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡಿಂದ ತಗೊಂಡಿದ್ದೇನೆ. ನೀವು ಕಲರ್ ಅಥವಾ ಚಿತ್ರದಿಂದ ತಗೊಳ್ಬೋದು. ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ದೊಡ್ಡ ರೀಡಿಂಗ್, ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೋದು. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರೀ ಚಾಯ್ಸ್ ಮಾಡಿದ್ದೀರಾ ವೀಲ್ ಆಫ್ ಫಾರ್ಚೂನ್, ನಿಮ್ಮ ಲೈಫಲ್ಲಿ ಯಾವ ವೀಲ್ ಆಫ್ ಫಾರ್ಚೂನ್ ಬರ್ತಿದೆ ಅಂತೇಳಿ ನೋಡುವ. ಜನರಲ್ ರೀಡಿಂಗ್, ಟೈಮ್ಸ್ 2 to 6 ಮಂತ್ ಇರ್ತದೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ವೀಲ್ ಆಫ್ ಫಾರ್ಚೂನ್. ಲಿಸನಿಂಗ್, ಬಾಟಮ್ ಆಫ್ ದ ಡೆಕ್, ಡೀಪ್ ಫ್ರೀಸ್, ನಿಮಗೆ ಡಿವೈನ್ ಒರಾಕಲ್ ಎಂದು ತೆಗಿತಿದ್ದೇನೆ. ಕಮ್ಯುನಿಟಿ, ಕ್ಲೀನ್ ಇಟ್ ಅಪ್, ಆಕರ್ಷಕ ರೆಕಾರ್ಡ್ಸಿಂದ initiation of the Saint Germain, fated meeting, bottom of the deck, number 1, foundation and achievement, bottom of the deck, love begins. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ದವರಿಗೆ ನಿಮ್ಮ ಜೀವನದಲ್ಲಿ ಯಾವ ಭಾಗ್ಯ ಚಕ್ರ ಬರಲಿದೆ ಅಂತ ಹೇಳಿ. ಅಂದರೆ ಇದೊಂಥರ ನೀವೊಂಥರ ಈಗ ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು, ಅಥವಾ ಒಂಥರ ಡೀಪ್ ಫ್ರೀಸ್, ಅಂದರೆ ಏನೂ ಮಾಡಲಿಕ್ಕಾಗದೆ ಸೈಲೆಂಟ್ ಆಗಿರ್ಬೋದು. ಅಂದರೆ ಮೋಸ್ಟ್ಲಿ ಅಂದರೆ ಇದೊಂಥರ ನಿಮ್ಮದು ಕರ್ಮ ಕ್ಲಿಯರ್ ಆಗ್ತಾ ಇದೆ, ನಿಮ್ಮದು ಕರ್ಮ ಎಲ್ಲ ಕ್ಲೀನ್ ಆಗ್ತಿದೆ ಈಗ ನಿಮ್ಮ ಜೀವನದಿಂದ. ಹಳೆ ಕರ್ಮ ಎಲ್ಲ, ನಿಮ್ಮದು ಏನು ನೆಗೆಟಿವ್ ಎನರ್ಜಿ ಇತ್ತು ಹಳೆ ಕರ್ಮ ಎಲ್ಲ ಹೋಗ್ತಾ ಇದೆ. ಸೊ ನೀವೊಂಥರ ಅಂದರೆ ಒಂದು ತುಂಬ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾ ಇದ್ದೀರಿ ಈಗ. ಅಂದರೆ ನಿಮ್ಮದು ಜೀವನದೊಂದು ಈ ವೀಲ್ ಆಫ್ ಫಾರ್ಚೂನ್ ಹೇಗೆ ಬರ್ತದೆ ಅಂತ ಹೇಳಿದರೆ, ನೀವು ಕಮ್ಯುನಿಟಿ ಜೊತೆ ನೀವು ಮಿಂಗಲ್ ಆಗ್ಬೋದು. ಅಂದರೆ ನೀವು ಕಮ್ಯುನಿಟಿಯವರಿಗೆ ನೀವು ಟೀಚ್ ಮಾಡ್ಬೋದು, ಅಥವಾ ಕಮ್ಯುನಿಟಿಯವರಿಗೆ ನೀವೇನಾದರೂ ಅಂದರೆ ಕಮ್ಯುನಿಟಿಯವರಿಗೆ ನೀವೇನಾದರೂ ಅವರಿಗೆ ನೀವು ಹೆಲ್ಪ್ ಮಾಡ್ಬೋದು. ಅಂದರೆ ನೀವು ಎಲ್ಲರ ಜೊತೆ ಜನಗಳ ಜೊತೆ ಬೆರೆಯುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಜನಗಳಿಗೆ ಏನಾದರೂ ನೀವು ಕೊಡ್ಬೋದು. ಇಲ್ಲಿ ತುಂಬಾ ನೀವು ಅಂದರೆ ಸ್ಟಕ್ ಎನರ್ಜಿ ಅಥವಾ ಏನು ಮಾಡಿದ್ರೆ ಸೈಲೆಂಟ್ ಇದ್ದ ನಿಮ್ಮ ಜೀವನದಲ್ಲಿ ಸಡನ್ ಒಂದು ಅಂದರೆ ಇದೊಂಥರ ಫೇಟೆಡ್ ಅಂತ ಹೇಳ್ತಾರೆ. ಅಂದರೆ ಇದು ನಿಮ್ದು ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಒಳ್ಳೆ ಕೆಲಸ ಇದ್ದಿರ್ಬೋದು, ಇದು ಈ ಜನ್ಮದಲ್ಲಿ ನಿಮ್ಗೆ ಇದೊಂಥರ ಹಣೆ ಬರಹ ಅಂತ ಹೇಳ್ತಾರೆ. ಅಂದ್ರೆ ವಿಧಿ ನಿಮ್ದು ಫಿಕ್ಸ್ಡ್ ಇದು. ಅಂದ್ರೆ ಹಿಂದಿನ ಜನ್ಮದ ನೀವು ಮಾಡಿದ ಒಳ್ಳೆ ಕೆಲಸ ಈಗ ಬರ್ತಾ ಇದೆ, ಅಂದ್ರೆ ಆ ಟೈಮ್ ಬರ್ತಾ ಇದೆ, ಏನು ಮಾಡಿದ್ದೀರಾ ಇದೊಂಥರ ಫೇಟೆಡ್ ಮೀಟಿಂಗ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಇವರು ನಿಮ್ಮ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಥವಾ ಯಾರೇ ಇದ್ದಿರ್ಬೋದು, ಅಥವಾ ನಿಮ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ ಗುರುಗಳಿರ್ಬೋದು, ಅಥವಾ ನೀವೇನಾದ್ರೂ ಲವ್ ಪಾರ್ಟ್ನರ್ಶಿಪ್ ನೋಡ್ತಾ ಇದ್ರೆ, ನಿಮ್ಮ ಪ್ರೀತಿಗೆ ಯಾರ ನೋಡ್ತಿದ್ರೆ ಅವ್ರು ಇರ್ಬೋದು,
ಅವ್ರು ಬಂದು ನಿಮ್ಮನ್ನು ಭೇಟಿಯಾಗುವ ಸಮಯ ಬರ್ತಾ ಇದೆ ಅಂತ ಹೇಳಿ, ಅಂದ್ರೆ ಇಲ್ಲೂ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಇಲ್ಲೂ ಟೈಮ್ ಬಂದಿದೆ, ಅಂದ್ರೆ ಆ ಟೈಮ್ ಬರ್ತಾ ಇದೆ ಅಂತ ಹೇಳಿ, ಅಂದ್ರೆ ಈ ಭಾಗ್ಯಚಕ್ರ ತಿರುಗ್ತಾ ಇದೆ. ಅಂದ್ರೆ ಇವರು ನಿಮ್ಮ ಗುರು ಸಹ ಇರ್ಬೋದು, ಇವರು ಗುರು ಸಹ ಇರ್ಬೋದು. ಈ ಗುರು ಬಂದ ನಂತರ ನಿಮ್ ಜೀವನದಲ್ಲಿ, ಅಥವಾ ಈ ವ್ಯಕ್ತಿ ಇವ್ರು ಯಾರೇ ಇದ್ದಿರ್ಬೋದು, ಇವ್ರು ಬಂದ ನಂತರ ನಿಮ್ ಜೀವನದಲ್ಲಿ ಒಂಥರ ನಿಮ್ಮ ಜೀವನ ಚಕ್ರ, ಭಾಗ್ಯ ಚಕ್ರ ಬದಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ತುಂಬಾನೇ ಅಂದ್ರೆ ಈಗ ನಿಮ್ ಏನ್ ಹೇಳ್ತಾರೆ, ಇಷ್ಟ ತನಕ ನೀವೇನಾದ್ರೂ ಬರೀ ಕಿವಿಯಲ್ಲಿ ಕೇಳಿಸ್ತಿದ್ರೆ ಈಗ ಮನಸ್ಸಿಂದ ಕೇಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮನಸ್ಸಿನ ಮಾತು ಕೇಳಿ. ನೀವು ಇಷ್ಟ ತನಕ ತುಂಬಾನೇ ಅಂದ್ರೆ ತುಂಬಾ ನೋವಲ್ಲಿ ಇದ್ದಿರ್ಬೋದು, ಅಥವಾ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಈಗ ನೀವು ಅಂದ್ರೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕುವಂತ ಟೈಮ್ ಬರ್ತಾ ಇದೆ, ಒಂದು ಇನಿಷಿಯೇಷನ್ ಟೈಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಮ್ಮೆ ನಿಮ್ಮ ಮನಸ್ಸಲ್ಲಿ ತುಂಬಾ ನೋವಿದ್ದು ನೀವು ನಿಮ್ಮನ್ನು ಪ್ರೀತಿ ಮಾಡದೇ ಇದ್ದಿರ್ಬೋದು, ಬೇರೆಯವರನ್ನು ಪ್ರೀತಿ ಮಾಡದೇ ಇದ್ದಿರ್ಬೋದು, ತುಂಬಾ ನೋವಲ್ಲಿ ಇದ್ದಿರ್ಬೋದು. ಇಲ್ಲಿ ಒಂದು ಪ್ರೀತಿ ನಿಮ್ಮ ಜೀವನದಲ್ಲಿ ಒಂದು ಸೆಲ್ಫ್ ಲವ್ ಬರ್ತದೆ, ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಿ. ಅಂದ್ರೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತದೆ, ಇಲ್ಲಿ ಹೀಲ್ ಆಗ್ತಿದ್ದೀರಿ, ನೀವು ತುಂಬಾ ನೋವಿನಿಂದ ನೀವು ಹೊರಗೆ ಬರ್ತಿದ್ದೀರಿ. ಸೊ ಇದೊಂಥರ ಫೇಟೆಡ್ ಮೀಟಿಂಗ್, ಇದೊಂಥರ ದೈವ ನಿರ್ಣಯ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ದೇವರು ಇದು ಇಂಥ ಟೈಮಿಗೆ ನೀವಿಬ್ರು ಮೀಟ್ ಆಗಬೇಕು. ಇವ್ರು ಗಂಡಿರ್ಬೋದು, ಹೆಣ್ಣಿರ್ಬೋದು, ಇವ್ರು ನಿಮ್ಮ ಜೀವನದಲ್ಲಿ ಯಾರು ಬೇಕಾದ್ರೂ ಇರ್ಬೋದು. ಕೆಲವರಿಗೆ ಇಲ್ಲಿ ಸ್ಪಿರಿಚುವಲ್ ಟೀಚರ್ ಇದ್ದಾರೆ, ಇನ್ನು ಕೆಲವರಿಗೆ ಸ್ಪಿರಿಚುವಲ್ ಪಾರ್ಟ್ನರ್, ಇನ್ನು ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇದ್ದಿರ್ಬೋದು. ಇದೊಂಥರ ನಿಮ್ಮದು ಮೀಟಿಂಗ್ ಆಗ್ತಾ ಇದೆ ಇಲ್ಲಿ. ಅಂದರೆ ನೀವು ಅವರು ಭೇಟಿ ಮಾಡಲಿದ್ದೀರಿ. ಇದು ಒಂಥರ ಸ್ಟ್ರಾಂಗ್ ಫೌಂಡೇಶನ್. ಇದರ ನಂತರ ನಿಮ್ಮ ಜೀವನದಲ್ಲಿ ಖುಷಿ ಬರ್ತದೆ. ಒಂಥರ ಕೆಲವರಿಗೆ ಮ್ಯಾರೇಜ್ ಆಗ್ಬೋದು, ಇನ್ನು ಕೆಲವರು ಏನೋ ಒಂದು ಅಚೀವ್ಮೆಂಟ್ಸ್ ಮಾಡ್ತಾರೆ, ಅಂದರೆ ಏನೋ ಒಂದು ಸಾಧನೆ ಮಾಡುವವರಿದ್ದೀರಿ ನೀವು ಇದರ ನಂತರ. ಅಂದರೆ ಕೆಲವರು ನಿಮ್ಮ ಫ್ಯಾಮಿಲಿ ಜೊತೆ ಬೆರೀಬೋದು, ಇನ್ನು ಕೆಲವರು ಅವರ ಕಮ್ಯುನಿಟಿ ಜೊತೆ ಬೆರೀಬೋದು, ಇನ್ನು ಕೆಲವರು ಸಮಾಜಕ್ಕೆ ಏನಾದರೂ ನೀವು ಒಳ್ಳೆ ಕೆಲಸ ಮಾಡ್ಬೋದು. ಇದೆಲ್ಲ ಅಂದರೆ ಇದೊಂಥರ ದೇವರು ಬರೆದ ಟೈಮ್ ಅಂತ ಹೇಳ್ತಾರೆ, ಡೆಸ್ಟಿನಿ, ಫೇಟೆಡ್ ಮೀಟಿಂಗ್ ಅಂತ ಹೇಳಿ. ಸೊ ಅದು ಬರ್ತಾ ಇದೆ. ಈಗ ನಿಮ್ಮ ಅಂದರೆ ಇಷ್ಟದನ ತುಂಬ ಮನಸ್ಸಿಂದ ಕೇಳಿ ಅಂತ ಹೇಳ್ತಿದ್ದಾರೆ. ಏನು ಇಷ್ಟ ತನಕ ನೀವು ಕಿವಿಯಲ್ಲಿ ಕೇಳಿ ಬಿಡ್ತಿರ್ಬೋದು, ಆದರೆ ಈಗ ಮನಸ್ಸಿಂದ ಕೇಳಿ ಅಂತ ಹೇಳಿ. ಅಂದರೆ ಇಲ್ಲಿ ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ. ಸಪೋಸ್ ನೀವೇನಾದರೂ ಲವ್ ರಿಲೇಷನ್ಶಿಪ್ ಇದ್ದಿರ್ಬೋದು, ಯಾರಿಗಾದರೂ ಕಾಯ್ತಾ ಇದ್ದಿರ್ಬೋದು. ಇದು ಎಲ್ರಿಗೂ ಅಲ್ಲ, ಇದೊಂಥರ ಹಿಂದಿನ ಜನ್ಮದ ರಿಲೇಷನ್ಶಿಪ್ಪು. ನೀವು ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು ಕೆಲವರು. ಮೋಸ್ಟ್ಲಿ ಇವರು ನಿಮ್ಮ ಗುರು ಆಗ್ಬೋದು, ಅಥವಾ ನೀವು ಇವರಿಗೆ ಗುರು ಆಗ್ಬೋದು ಇಲ್ಲಿ. ಅಂದರೆ ನಿಮ್ಮದು ಇವ್ರದ್ದು ಇಲ್ಲಿ ಕಮ್ಯುನಿಟಿ ಚೇಂಜ್ ಇರ್ಬೋದು, ಅಥವಾ ನಿಮ್ಮದು ಭಾಷೆ ಚೇಂಜ್ ಇರ್ಬೋದು, ಅಥವಾ ನಿಮ್ಮ ಸಂಸ್ಕೃತಿ ಚೇಂಜ್ ಇರ್ಬೋದು. ಏನಾದರೂ ಇಲ್ಲಿ ಚೇಂಜಸ್ ಇದೆ. ಸೊ ಅಂದರೆ ಮೋಸ್ಟ್ಲಿ ಈ ವೀಲ್ ಆಫ್ ಫಾರ್ಚೂನ್ ಬಂದು ನಿಮ್ಗೊಂದು ಏನೋ ಒಂದು ಇನಿಷಿಯೇಷನ್ ಮಾಡ್ತದೆ. ಅಂದರೆ ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ತದೆ, ಪ್ರೀತಿ ಸ್ಟಾರ್ಟ್ ಆಗ್ತದೆ. ಇದೊಂಥರ ನೀವು ಅವರು ಒಟ್ಟು ಸೇರೋದು, ಯೂನಿಯನ್ ಆಗೋದು. ಅಂದರೆ ರಿಯೂನಿಯನ್, ಇದು ಪರ್ಮನೆಂಟ್ ರಿಯೂನಿಯನ್ ಇರ್ಬೋದು, ಅಥವಾ ಹಾರ್ಮೋನಿಯಸ್ ರಿಯೂನಿಯನ್ ಇರ್ಬೋದು. ಇದು ಫೇಟೆಡ್ ಮೀಟಿಂಗ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದೊಂಥರ ನಿಮ್ಮ ಜೀವನದಲ್ಲಿ ಭಾಗ್ಯ ಚಕ್ರವನ್ನು ತರ್ತಾ ಇದೆ ಅಂತ ಹೇಳಿ. ಸೊ ಇದು ನಿಮಗೆ ಕ್ಲಾರಿಟಿ ತೆಗಿತೇನೆ. ತುಂಬ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ನಿಮ್ಮ ಜೀವನ ಅಲ್ಲಲ್ಲಿ ನಿಂತಾಗಿ ಅನಿಸ್ತಿರ್ಬೋದು. ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತದೆ, ಸೆಲ್ಫ್ ಲವ್, ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ ಕೆಲವರಿಗೆ. ಅಂದರೆ ಹಿಂದಿನ ಜನ್ಮದ ಕರ್ಮ ಕ್ಲಿಯರ್ ಆಗ್ತಾ ಇದೆ ನಿಮ್ಮದು ಅಂತ ಹೇಳಿ. ಸೊ ಈ ಹಿಂದೆ ನೀವು ಏನಂತ ಹೇಳಿದರೆ, ಈ ಹಿಂದೆ ಆದ ನೋವುಗಳಿಂದ ನೀವು ತುಂಬಾ ಈಗ ಪಾಠ ಕಲಿತಿರ್ಬೋದು. ಅಂದರೆ ತುಂಬಾ ನಿಮಗೆ ಕಾಂಪಿಟೇಷನ್ ಇರ್ಬೋದು, ಜಗಳ ಇದ್ದಿರ್ಬೋದು, ಅಥವಾ ನೀವು ಒಬ್ಬರೇ ಹೋರಾಡ್ತಿರ್ಬೋದು. ತುಂಬ ನೀವು ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದಿರ್ಬೋದು, ಅಥವಾ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು. ಈ ಹಿಂದೆ ಯಾವುದೋ ಒಂದು ಕನ್ಫ್ಯೂಷನ್ ಅಥವಾ ಭ್ರಮೆ, ಅಥವಾ ನಿಮ್ಮ ಲೈಫಲ್ಲಿ ಕೆಲವರಿಗೆ ಒಂದು ತುಂಬ ಪೇನ್ಫುಲ್ ಎಂಡಿಂಗ್ ಆಗಿದೆ. ನಿಮಗೆ ತುಂಬ ಯಾರೋ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ತುಂಬ ದ್ರೋಹ ಮಾಡಿದ್ದಾರೆ. ಇದೆಲ್ಲ ಒಂದು ನಿಮ್ಮ ಲೈಫಲ್ಲಿ ಎಂಡ್ ಆಗಿದೆ. ಸೊ ಅದೆಲ್ಲದಿಂದ ನೀವು ತುಂಬ ಅಂದರೆ ನೋವಲ್ಲಿ ಇದ್ದಿರ್ಬೋದು ಈಗ. ಅಂದರೆ ಮೋಸ್ಟ್ಲಿ ಯಾರೋ ಮೋಸ ಮಾಡಿದರು, ಅಥವಾ ಕನ್ಫ್ಯೂಷನ್ ಇರ್ಬೋದು, ನಿಮಗೆ ಚಾಯ್ಸಸ್ ಇದ್ದಿರ್ಬೋದು, ಅಥವಾ ನಾವು ಒಬ್ಬರೇ ಹೋರಾಡಬೇಕು ಆ ಥರ ಇದ್ದಿರ್ಬೋದು. ಆದರೆ ಇಲ್ಲಿ ನಿಮ್ಮ ಲೈಫಲ್ಲಿ ಭಾಗ್ಯಚಕ್ರ ಏನಂತ ಹೇಳಿದರೆ, ಕೆಲವರು ಇಲ್ಲಿ ಫೈನಾನ್ಸಿಗೆ ತುಂಬಾ ನೋಡ್ತಿದ್ದಾರೆ. ಫೈನಾನ್ಸ್
ಫೈನಾನ್ಸ್ ಬರ್ತಾ ಇದೆ, ನಿಮ್ಗೇನಾದರೂ ಲೋನ್ ಸಿಕ್ಕಿಲ್ಲ ಅಂದರೆ ಲೋನ್ ಸಿಗ್ತದೆ. ಇನ್ನು ಕೆಲವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು, ಕೆಲವರಿಗೆ ಈ ವೀಲ್ ಆಫ್ ಫಾರ್ಚೂನಿಂದಾಗಿ ಏನೋ ಒಂದು ನೀವು ಅಧಿಕಾರದಲ್ಲಿ ಕುತ್ಕೊಳ್ಳುವವರಿದ್ದೀರಿ. ಒಂದು ಅಧಿಕಾರ, ನಿಮ್ಗೊಂಥರ ಇದೊಂಥರ ಪೀಠ ಅಂತ ಹೇಳ್ಬೋದು. ತುಂಬ ಅಧಿಕಾರ ಅಂದರೆ ನಿಮಗೆ ಯೂನಿವರ್ಸ್ ಒಂದು ಅಧ್ಯಕ್ಷ ಸ್ಥಾನ ಅಂತಲೇ ಹೇಳ್ಬೋದು. ಈ ಸ್ಥಾನ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಆದರೆ ಇಲ್ಲಿ ಏನೋ ಒಂದು ನಿಮ್ಗೊಂಥರ ಇಲ್ಲಿ ಒಂದು ಸಿಂಹಾಸನ ಅಂದರೆ ಸ್ಥಾನ ಸಿಗ್ತಾ ಇದೆ. ಸೊ ಇದೆಲ್ಲ ನಿಮ್ಮದು ಮೋಸ್ಟ್ಲಿ ಇವರು ಕೆಲವರಿಗೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು. ಇವರು ನಿಮ್ಮದು ಪಾಸ್ಟ್ ಅಂದರೆ ಈ ಹಿಂದೆ ಪರಿಚಯ ಇದ್ದವರು ಇದ್ದಿರ್ಬೋದು. ಇವರು ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಿರ್ಬೋದು. ಕೆಲವರಿಗೆ ಫೇಟೆಡ್ ಮೀಟಿಂಗ್ ಒಂದು ಕ್ಲಾರಿಫೈ ಮಾಡ್ತೇನೆ. ಫೇಟೆಡ್ ಮೀಟಿಂಗ್ ಯಾರು ಅಂತೇಳಿ ನೋಡುವ. ಫೇಟೆಡ್ ಮೀಟಿಂಗ್ ಇದು ಫೇಟೆಡ್ ಮೀಟಿಂಗ್ ಹೇಗಂತ ಹೇಳಿದರೆ, ನೀವೀಗ ಜೀವನದಲ್ಲಿ ತುಂಬಾ ನಿಮ್ಮ ಲೈಫಲ್ಲಿ ಬರ್ಡನ್ ಇರ್ಬೋದು, ತುಂಬಾ ನಿಮಗೆ ಜೀವನ ಕಷ್ಟ ಅಂತ ಅನಿಸ್ತಿರ್ಬೋದು. ಅಂದರೆ ನಿಮಗೆ ತುಂಬ ಇಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ, ತುಂಬ ಸಪ್ರೇಷನ್ ಇದ್ದಿರ್ಬೋದು. ಕೆಲವರು ಸಪ್ರೇಷನಲ್ಲಿದ್ದಾರೆ, ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ಇರ್ಬೋದು, ಇನ್ನು ಕೆಲವರು ತುಂಬ ಬ್ರೇಕಪ್ ಆಗಿದೆ, ಅಥವಾ ನಿಮ್ಮ ಮನಸ್ಸಿಗೇನೋ ನೋವಾಗಿದೆ. ಇಲ್ಲಿ ತುಂಬಾ ನೀವು ರಾತ್ರಿ ಹೊತ್ತು ಅಳ್ತಿರ್ಬೋದು. ತುಂಬಾ ಇಲ್ಲಿ ನೈಟ್ ಮ್ಯಾರ್ಸ್ ಇದೆ, ಡಿಪ್ರೆಷನ್ ಇದೆ, ನಿಮಗೆ ಇಲ್ಲಿ ಕನ್ಫ್ಯೂಷನ್ ಇದೆ, ಯಾವ ಕಡೆ ಹೋಗಬೇಕು, ಸ್ಟಕ್ ಎನರ್ಜಿ ನಿಮ್ಮದು. ಅಂದರೆ ಜೀವನದಲ್ಲಿ ತುಂಬಾ ನಿಮಗೆ ಬರ್ಡನ್ ಇದೆ, ಸ್ಟೆಬಿಲಿಟಿ ಇಲ್ಲ. ಸೊ ಮುಂದೆ ಹೇಗಂತ ಹೇಳಿದರೆ, ಇವರು ನಿಮ್ಮದು ಪಾಸ್ಟ್ ಪರ್ಸನ್, ಇವರು ನಿಮ್ಮ ಪಾಸ್ಟ್ ಪರ್ಸನ್. ಇವ್ರ ಬಗ್ಗೆ ಅಂದರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನಿದೆಯಾ ಪಾಸ್ಟ್ ಪರ್ಸನ್ ಅಂತ ಹೇಳಿದರೆ, ಇವರಿಗೂ ನಿಮಗೂ ಪರಿಚಯ ಇದ್ದಿರ್ಬೋದು. ಅಥವಾ ಇವರು ಪಾಸ್ಟ್ ಪರ್ಸನ್, ಅಥವಾ ನೀವು ಇವರು ಯಾವುದಾದ್ರೂ ಒಂದು ನೀವು ಇವರನ್ನು ಭೇಟಿಯಾಗಬೇಕಿದ್ರೆ ಒಂದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಕೇಂದ್ರ ಇದ್ದಿರ್ಬೋದು, ಶ್ರದ್ಧಾ ಕೇಂದ್ರ. ಅದು ನೀವು ಯಾವ ಧರ್ಮದವರೇ ಆಗಿರ್ಬೋದು, ಒಂದು ಧಾರ್ಮಿಕ ಕೇಂದ್ರ ಇದ್ದಿರ್ಬೋದು. ಅಥವಾ ನಿಮ್ಮ ಸುತ್ತಮುತ್ತ ಜನಗಳಿರ್ಬೋದು, ಅಲ್ಲಿ ಯಾರು ಗುರು ಹಿರಿಯರು ಇರ್ಬೋದು. ಅಂಥ ಸಮಯದಲ್ಲಿ ನಿಮ್ಮದು ಅವ್ರದ್ದು ಮೊದಲ ಭೇಟಿಯಾಗಿರ್ತದೆ ಇಲ್ಲಿ ಕೆಲವರಿಗೆ. ಸೊ ನೀವು ಅವರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ರಾತ್ರಿ ಹಗಲು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಯಾವುದೇ ಡಿಸಿಷನ್ ತಗೊಳ್ಳಾರ್ದೆ, ಅಂದರೆ ಹೋಗಬೇಕಾ ಬೇಡವಾ, ಅಂದರೆ ಇವರನ್ನು ಮೀಟ್ ಮಾಡಬೇಕಾ ಬೇಡವಾ ಅಂತೇಳಿ ನೀವು ಯೋಚನೆ ಮಾಡ್ತಿದ್ದೀರಿ. ತುಂಬ ದಿವಸಗಳಿಂದ ಕಾಯ್ತಾ ಇದ್ದೀರಿ, ಅಂದರೆ ಸ್ಟೆಬಿಲಿಟಿ ಇಲ್ಲ. ಸೊ ಈಗ ನಿಮಗೊಂದು ಕ್ಲಾರಿಟಿ ಬರ್ತದೆ ಜೀವನದಲ್ಲಿ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದು ಟಾಕ್ಸಿಕ್ ರಿಲೇಷನ್ಶಿಪ್ ಇದೆಯಾ ಅದನ್ನೆಲ್ಲ ನೀವು ಕಟ್ ಮಾಡೋರಿದ್ದೀರಿ. ಸೊ ನೀವು ಇವರನ್ನು ಭೇಟಿ ಆಗಲಿಕ್ಕೆ ಹೋಗೋದ್ರಿಂದ ನಿಮಗೆ ಒಂದು ಮೋಸ್ಟ್ಲಿ ಪ್ರೀತಿ ಬರ್ತದೆ ಇವ್ರ ಮೇಲೆ. ಇದೊಂಥರ ಫೇಟೆಡ್ ಮೀಟಿಂಗ್ ಇರ್ಬೋದು. ಅಥವಾ ನೀವು ಯಾರಿಗಾದರೂ ನೋಡ್ತಿದ್ರೆ ಅವರೇ ಈ ಎನರ್ಜಿ ಇದ್ದಿರ್ಬೋದು, ಅವರು ನಿಮ್ಮನ್ನು ಮೀಟ್ ಆಗಲಿಕ್ಕೆ ಬರ್ಬೋದು. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಸೊ ಇದರ ನಂತರ ನಿಮ್ಮ ಜೀವನದಲ್ಲಿ ಒಂಥರ ಅಂದರೆ ನೀವು ಈ ಎಲ್ಲ ಟಾಕ್ಸಿಕ್ ಎನರ್ಜಿಯನ್ನು ಬಿಟ್ಟು ನೀವು ಹೊಸ ಜೀವನದತ್ತ ನೋಡ್ತಿದ್ದೀರಿ. ಅಂದರೆ ನೀವು ಈ ರಿಲೇಷನ್ಶಿಪ್ ಇರ್ಬೋದು ಅಥವಾ ಯಾವುದೇ ಇದ್ದಿರ್ಬೋದು, ಈ ಹಿಂದೆ ತುಂಬಾ ಹೋರಾಡಿದ್ದೀರಿ. ಅಂದರೆ ಎಲ್ಲನೂ ಕರೆಕ್ಟಾಗಿ ಇಡಬೇಕು ಅಂತ ತುಂಬಾ ಫೈಟ್ ಮಾಡಿದ್ದೀರಿ, ಆದರೆ ಯಾವುದು ನಿಮ್ಮ ಕೈಯಲ್ಲಿ ಆಗಿಲ್ಲ. ಸೊ ಈಗ ನಿಮ್ಮ ಜೀವನದಲ್ಲಿ ನೀವೊಂಥರ ಎಂಪ್ರೆಸ್ ರಾಣಿ ಥರ, ಅಂದರೆ ಎಲ್ಲರೂ ನಿಮಗೆ ಬರ್ತಾ ಇದೆ. ಫರ್ಟಿಲಿಟಿ ಅಂತ ಹೇಳ್ತಾರೆ, ಅಂದರೆ ಎಲ್ಲ ಕಡೆಯಿಂದ ನಿಮಗೆ ಫಲವತ್ತತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಒಂದು ಸೂರ್ಯ ಪ್ರವೇಶಿಸಲಿದ್ದಾರೆ. ಅಂದರೆ ಇದೊಂಥರ ಫೈರ್ ಎನರ್ಜಿ, ಅಂದರೆ ನೀವು ಆಕಾಶದ ಎತ್ತರಕ್ಕೆ ಹಾರಾಡೋರಿದ್ದೀರಿ. ಇದೊಂಥರ ಮೇಜರ್ ಕಾರ್ಡ್ ಇದೆ, 2 ಮೇಜರ್ ಕಾರ್ಡ್ ಬಂದಿದೆ. ಸೊ ನಿಮ್ಗೊಂಥರ ಇಲ್ಲಿ ಅವೇಕನಿಂಗ್ ಆಗ್ತಿರ್ಬೋದು ಕೆಲವರಿಗೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಅಥವಾ ನೀವು ಕೆಲವರು ಇಲ್ಲಿ ಟೀಚರ್ಸ್ ಇದ್ದಾರೆ, ಪ್ರೀಸ್ಟ್ ಇದ್ದಾರೆ. ನೀವು ಯಾರಿಗಾದರೂ ನೀವು ಟೀಚ್ ಮಾಡ್ತಿರ್ಬೋದು. ಸೊ ನಿಮ್ಮ ಟೀಚಿಂಗು ಮುಂದೆ ಅಂದರೆ ಏನಾದರೂ ಈಗ ನೀವು ಸ್ಟಾರ್ಟ್ ಮಾಡ್ತಿದ್ರೆ 4 ಜನರಿಗೆ ನೀವು ಟೀಚಿಂಗ್ ಮಾಡ್ತಾ ಇದ್ರೆ ಅದು ನಿಮ್ಮದು ಮುಂದೆ ಒಳ್ಳೆ ಫರ್ಮ್ ಫೌಂಡೇಶನ್ ಆಗ್ತಾಯಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕಮ್ಯುನಿಟಿಗೆಲ್ಲ ಟೀಚ್ ಮಾಡ್ತಿರ್ಬೋದು ನೀವು. ಸೊ ಮನಸ್ಸಿಂದ ಕೇಳಿ ಅಂತ ಹೇಳಿದ್ದಾರೆ, ಹಾರ್ಟ್ ಚಕ್ರ ಓಪನ್ ಆಗಿ ಅಂತ ಹೇಳಿ. ನಿಮಗೆ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ 2 ಕಾರ್ಡ್.
ದ ಟೈಮ್ ಇಸ್ ರೈಟ್, ಸೀಸ್ ದ ಡೇ ಆ್ಯಂಡ್ ಮೇಕ್ ಪ್ರೋಗ್ರೆಸ್ ಆನ್ ಯುವರ್ ಸೋಲ್ ಪಾತ್. ಈಗ ಕರೆಕ್ಟ್ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಟೇರ್ ಡೌನ್ ದ ವಾಲ್ಸ್ ಅರೌಂಡ್ ಯುವರ್ ಹಾರ್ಟ್, ಗಿವ್ ಆ್ಯಂಡ್ ರಿಸೀವ್ ಸೆಕ್ಯೂರಿಟಿ ಆ್ಯಂಡ್ ವಾರ್ಮ್ಸ್. ನಿಮ್ಮ ಹಾರ್ಟ್ ಚಕ್ರ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ಪ್ರೀತಿಯನ್ನು, ಮನಸ್ಸಲ್ಲಿ ಪ್ರೀತಿಯನ್ನು ತುಂಬಿ ಅಂತೇಳಿ. ರೀಎನರ್ಜೈಸ್ ಇನ್ ದ ನ್ಯಾಚುರಲ್ ವರ್ಲ್ಡ್, ಲೆಟ್ ಯುವರ್ ಇನ್ನರ್ ಹಂಟರ್ ಹಂಟರ್ಸ್ ಟೇಕ್ ರೆಸ್ಟ್. ಈಗ ನೀವು ತುಂಬ ನೋವಲ್ಲಿರ್ಬೋದು, ಅಥವಾ ಅಗ್ರೆಸಿವ್ ಎನರ್ಜಿಯಲ್ಲಿ ಇರ್ಬೋದು, ತುಂಬ ಸಿಟ್ಟಲ್ಲಿ ಇರ್ಬೋದು, ಅಥವಾ ಇನ್ನೊಬ್ಬರ ಮೇಲೆ ನೀವು ರಿವೆಂಜ್ ತಗೊಳ್ಳೋದ್ರಲ್ಲಿ ಇದ್ದಿರ್ಬೋದು. ಸೊ ಅದನ್ನೆಲ್ಲ ರೆಸ್ಟ್ ಮಾಡಲಿಕ್ಕೆ ಬಿಡಿ, ಮನಸ್ಸಲ್ಲಿ ಪ್ರೀತಿ ಬರಲಿ ಅಂತ ಹೇಳ್ತಿದ್ದಾರೆ. ಆ ನೋವಿನ, ದ್ವೇಷದ ಎನರ್ಜಿಯಿಂದ ಹೊರಗೆ ಬನ್ನಿ, ಪ್ರೀತಿಯಿಂದ ಇರಿ ಅಂತ, ಸೆಲ್ಫ್ ಲವ್ಗೆ ಬನ್ನಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ಇತರರನ್ನು ಪ್ರೀತಿಸಿ ಅಂತ ಹೇಳ್ತಿದ್ದಾರೆ. ಸೊ ಇದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ವೀಲ್ ಆಫ್ ಫಾರ್ಚೂನ್, ಭಾಗ್ಯಚಕ್ರ ಯಾವುದು ಬರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಜನರಲ್ ರೀಡಿಂಗ್, ಇದು ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಕೋಸ್ಟ್ ಲ್ಯಾಂಡ್ಸ್, ಇಲ್ಲೋ ವೀಲ್ ಬಂದಿದೆ, ಗಡಿಯಾರ ಬಂದಿದೆ. ಗಾಬ್ಲಿನ್ಸ್, ಬಾಟಮ್ ಆಫ್ ದ ಡೆಕ್ ತೆಗೆದಿದ್ದೇನೆ ನಿಮಗೆ. ಸಂಘ, ಕಮ್ಯುನಿಟಿ. ಕಾಟ್ ಇನ್ ದ ರೂಯಿನ್ಸ್. Coastlands. Young, come to the edge. Heartache and loss. Bottom of the deck, authority. ಜೀವನದಲ್ಲಿ ಯಾವ ಭಾಗ್ಯಚಕ್ರ ಬರ್ತಿದೆ ಅಂತ ಹೇಳಿದರೆ, ಒಂದು ಮೆಸ್ಕ್ಯುಲೈನ್ ಪವರ್, ಒಂದು ತುಂಬ ಸ್ಟ್ರಾಂಗ್ ಪವರ್ ಬರ್ತಾ ಇದೆ ನಿಮ್ಮಲ್ಲಿ. ಅಂದರೆ ಇಷ್ಟು ತನಕ ನಿಮಗೆ ಮನಸ್ಸಲ್ಲಿ ನೋವಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಲಾಸ್ ಆಗಿರ್ಬೋದು, ಯಾರನ್ನಾದ್ರು ನೀವು ಕಳ್ಕೊಂಡಿರ್ಬೋದು, ಅಥವಾ ಯಾವುದನ್ನಾದರೂ ನೀವು ಕಳ್ಕೊಂಡಿರ್ಬೋದು. ಅಂದರೆ ಇಲ್ಲಿ ಹೇಗಂತ ನಿಮಗೆ ತುಂಬ ಹೆದರಿಕೆ ಇದೆ ಕೆಲವರಿಗೆ. ಅಂದರೆ ಈ ಹಿಂದೆ ಆದಾಗ ಮತ್ತೆ ನೋವಾಗ್ತದೇನೋ, ಮತ್ತೆ ಸೋಲ್ತೇನೇನೋ ಅಂತ ಹೇಳ್ಕೊಂಡು ನಿಮಗೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಆಸೆ ಇದೆ ಜೀವನದಲ್ಲಿ. ಆದರೆ ಏನಂತ ಹೇಳಿದರೆ ನಿಮಗೆ ಹೆದರಿಕೆ, ಅಂದರೆ ಮುಂದೆ ಏನಾಗ್ತದೇನೋ ಹೆಜ್ಜೆ ಇಟ್ಟರೆ ಅಂತೇಳಿ. ನೀವು ಮುಂದೆ ಹೆಜ್ಜೆ ಇಡಲಿಕ್ಕೂ ಆಗದೆ, ಹಿಂದೆ ಬರಲಿಕ್ಕೂ ಆಗದೆ, ಇಲ್ಲಿ ನಡುವಲ್ಲಿ ನೀವು ಒದ್ದಾಡ್ತಿರ್ಬೋದು. ಸೊ ಅಂದರೆ ಇದು ನಿಮ್ಮದು ಅಸಂಪ್ಷನ್ ಅಷ್ಟೇ, ಇದು ನಿಮ್ಮ ಮನಸ್ಸಿಗೆ ಬಂದಿರೋದಷ್ಟೇ. ಸೊ ಇಲ್ಲಿ ಹೇಳ್ತಿದ್ದಾರೆ, ಅಂದರೆ ಇಲ್ಲಿ ಬುದ್ಧಿಯ ಮಾತು ಕೇಳಬೇಡಿ, ನೀವು ಮನಸ್ಸಿನ ಮಾತು ಕೇಳಿ, ನಿಮ್ಮ ಆತ್ಮದ ಮಾತು ಕೇಳಿ. ಅಂದರೆ ನೀವು ಯಾವುದೋ ಒಂದರಲ್ಲಿ ನೀವು ಬಂಧನದಲ್ಲಿ ಇರ್ಬೋದು, ನಿಮ್ಮನ್ನು ನೀವೇ ಬಂಧನದಲ್ಲಿ ಕಟ್ಟಿ ಹಾಕ್ಕೊಂಡಿರ್ಬೋದು. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದು ಏನು ಹೇಳ್ತಿದೆ ಅಂತ ಹೇಳಿದರೆ, ಆ ಹೆದರಿಕೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ತುಂಬಾ ನೀವು ವರ್ಕ್ ಮಾಡಿದ್ದೀರಿ, ಆದರೆ ನಿಮ್ಗೇನೋ ಒಂಥರ ಹೆದರಿಕೆ. ಪವರಿಗೆ ಬನ್ನಿ, ಅಂದರೆ ಇದೊಂಥರ ಲೀಡರ್ಶಿಪ್ ರೋಲ್ ತಗೊಳ್ಳುವಂಥದ್ದು ನಿಮಗೆ ಬರ್ತಾ ಇದೆ ಅಂತ ಹೇಳ್ತಾರೆ ವೀಲ್ ಆಫ್ ಫಾರ್ಚೂನ್. ಅಂದರೆ ನೀವೊಂಥರ ಸಂಘ ಮುಂದೆ, ಅಂದರೆ ಇಲ್ಲಿ ನೀವು ಎಜ್ಜಿಗೆ ಬಂದಿರಿ ಈಗ ವರ್ಕ್ ಮಾಡಿ. ಸೊ ಲೀಪ್ ಆಫ್ ಫೈತ್ ತಗೊಳ್ಳಿ ಅಂತ ಹೇಳ್ತಾರೆ. ಲೀಪ್ ಆಫ್ ಫೈತ್ ಅಂತ ಹೇಳಿದ್ರೆ ದೇವರ ಮೇಲೆ ನೀವು ಶರಣಾಗಿ, ಅಂದರೆ ಇಲ್ಲಿ ನೀವು ರಿಸ್ಕ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ರಿಸ್ಕ್ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ನೀವೀಗ ಎಜ್ಜಿಗೆ ಬಂದಿದ್ದೀರಿ, ಅಂದರೆ ಇಲ್ಲಿ ನಿಮಗೆ ಏನೇ ಸಮಸ್ಯೆ ಆದರೂ ಇಲ್ಲಿ ದೇವರು ನಿಮ್ಮನ್ನು ಕಾಪಾಡ್ತಾರೆ, ಯೂನಿವರ್ಸ್ ಇದ್ದಾರೆ ನಿಮ್ಮ ಜೊತೆ. ಸೊ ನೀವೊಂಥರ ಅಂದರೆ ನಿಮಗೆ ಸ್ಪಿರಿಚುವಲ್ ಪಾತ್ ಇರ್ಬೋದು, ಅಥವಾ ಏನೇ ಇರ್ಬೋದು, ನೀವು ಏನೇ ಕೆಲಸ ಮಾಡೋದಿದ್ರು ಇಲ್ಲಿ ನೀವು ಎಜ್ಜಿಗೆ ಬಂದರೆ ತುಂಬಾ ವರ್ಕ್ ಮಾಡಿದ್ದೀರಿ ನೀವು. ಸೊ ತುಂಬಾ ನೀವು ವರ್ಕ್ ಮಾಡಿ ಈಗ ಏನು ಫೈನಲ್ ಸ್ಟೆಪ್ ಇರಬೇಕಾದ್ರೆ ನಿಮಗೆ ಹೆದರಿಕೆ ಇದ್ದಿರ್ಬೋದು, ಮುಂದೆ ಏನಾಗ್ತದೆ ಏನೋ ಅಂತ ಹೇಳಿ. ಇನ್ನು ಕೆಲವರು ಏನಂತ ಹೇಳಿದರೆ, ನೀವೊಂಥರ ಅನ್ನೋಯಿಂಗ್ ಪಾತ್, ನೀವು ಗೊತ್ತಿಲ್ಲದ ಒಂದು ಏನು ಹೇಳ್ತಾರೆ ದಾರಿಯಲ್ಲಿ ಹೋಗೋರಿದ್ದೀರಿ, ನಿಮಗೆ ಗೊತ್ತಿಲ್ಲದ ದಾರಿ ಇದು. ಸೊ ಅಂದರೆ ಹೆದರಬೇಡಿ, ರಿಸ್ಕ್ ತಗೊಂಡು ನೀವು ಇಲ್ಲಿ ಮುಂದೆ ಹೋಗಬೇಕಾಗ್ತದೆ. ಯೂನಿವರ್ಸ್ ಮೇಲೆ ನಂಬಿ, ಇಲ್ಲಿ ಲೀಪ್ ಆಫ್ ಫೇತ್ ಇಟ್ಕೊಂಡು ಹೋಗಿ, ಯೂನಿವರ್ಸ್ ನಿಮ್ಮನ್ನು ಇಲ್ಲಿ ಕಾಪಾಡ್ತಾರೆ. ಅಂದರೆ ನೀವು ಯಾವ ಭಯ ಇಲ್ಲದೆ ನೀವು ಇಲ್ಲಿಂದ ನೀವು ಕೆಳಗೆ ಜಿಗಿಬೋದು. ಸೊ ಹೆದರಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಂಘ ಮತ್ತು ಕಮ್ಯುನಿಟಿ ಬಂದಿದೆ. ನೀವು ನಿಮ್ಮ ಕಮ್ಯುನಿಟಿ ನಿಮ್ಮ ಸುತ್ತ ನಿಮ್ಮನ್ನು ಭೇಟಿಯಾಗೋರಿದ್ದಾರೆ. ಇವರು ಯಾವ ರೀತಿ ಅಂತ ಹೇಳಿ, ಸಂಘ ಕಮ್ಯುನಿಟಿ ಕೆಲವೊಮ್ಮೆ ನಮ್ಮ ರಿಲೇಷನ್ ಇರ್ತಾರೆ, ನಮ್ಮ ಅಥವಾ ನಮ್ಮ ಕೊಲೀಗ್ಸ್ ಇರ್ತಾರೆ, ಅಥವಾ ನಮ್ಮ
ಕೆಲಸ ಮಾಡುವಲ್ಲಿರ್ತಾರೆ, ಅಥವಾ ಅವರೆಲ್ಲ ಒಂದು ಸಂಘ, ಇದು ಬೇರೆನೇ ಸಂಘ, ಇದು ನಿಮ್ಮ ಹಿಂದಿನ ಜನ್ಮದಲ್ಲಿ ಇದ್ದಿರ್ಬೋದು, ಇವ್ರು ನಿಮ್ಮ ಜೊತೆ ನೀವೊಂದು ಸಂಘದಲ್ಲಿ ಇದ್ದಿರ್ಬೋದು. ಸೊ ಇವರು ಯಾವ ಊರಿನವರು ಇರ್ಬೋದು, ಯಾವ ದೇಶದವರು ಇರ್ಬೋದು, ಯಾವ ಧರ್ಮದವರು ಇರ್ಬೋದು ಇವರು. ಸೊ ಇವರು ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ, ನೀವು ಇವರು ಸೇರಿ ಒಂದು ಸಂಘ ಕಟ್ತಿದ್ದೀರಿ. ಸೊ ಅಂದರೆ ಇಲ್ಲಿ ಧರ್ಮ ಆಗಲಿ, ಇಲ್ಲಿ ದೇಶದ ಇಲ್ಲಿ ಇದಿಲ್ಲ, ಭೇದ ಭಾವ ಇಲ್ಲ, ಇದು ಹಿಂದಿನ ಜನ್ಮದಲ್ಲಿ ಇದ್ದಿರೋದು, ನೀವು ಒಟ್ಟಿಗೆ ಇದ್ರಿ. ಸೊ ಇದೊಂಥರ ನಿಮ್ಮದು ಸ್ಪಿರಿಚುವಲ್ ಪಾತ್ ಇರ್ಬೋದು, ಅಥವಾ ಏನಾದರೂ ಒಂದು ಆಶ್ರಮ ಕಟ್ತಿರ್ಬೋದು ನೀವು, ಅಥವಾ ಏನಾದರೂ ಒಂದು ಸಂಘ ಸಂಸ್ಥೆ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು. ಅದಕ್ಕೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇವರು ಬರ್ತಿದ್ದಾರೆ, ಅಥವಾ ಇವರು ನಿಮ್ಮನ್ನು ಜಾಯಿನ್ ಆಗ್ತಾರೆ, ಅಥವಾ ನೀವು ಇವರನ್ನು ಜಾಯಿನ್ ಮಾಡ್ಕೊಳ್ಬೋದು ಮುಂದೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಮ್ಯಾಸ್ಕ್ಯುಲೈನ್ ಪವರ್ಗೆ ಬನ್ನಿ ಅಂತೇಳಿ. ಮ್ಯಾಸ್ಕ್ಯುಲೈನ್ ಪವರ್ ಅಂದರೆ ಲೀಡರ್ಶಿಪ್ ರೋಲ್, ಅಂದರೆ ಸ್ವಲ್ಪ ಧೈರ್ಯ ತಗೊಳ್ಳಿ, ಕರೇಜ್ ತಗೊಳ್ಳಿ ಅಂತ ಹೇಳ್ತಾರೆ. ತುಂಬ ಧೈರ್ಯದಿಂದ ಮುನ್ನುಗ್ಗಿ ರಿಸ್ಕ್ ತಗೊಳ್ಳಿ ಅಂತ ಹೇಳಿ, ಅಂದರೆ ಮುಂದೆ ಹೋಗಿ ಹೆದರಬೇಡಿ ಅಂತೇಳಿ. ಅಂದರೆ ನೀವು ಹೆದರಿಕೆಯಿಂದ ಈಗ ಕಾಲು ಆ ಕಡೆನೂ ಹೋಗೋದು ಈ ಕಡೆನೂ ಒದ್ದಾಡ್ತಿರ್ಬೋದು, ಅಥವಾ ನೋವಿನಿಂದಿರ್ಬೋದು, ಈ ಹಿಂದಾದ ನೋವಿನಿಂದ. ಈಗ ನಿಮಗೆ ಆ್ಯಕ್ಷನ್ ತಗೊಳ್ಳುವ ಒಂದು ಫೈರಿ ಆ್ಯಕ್ಷನ್ ಇದೊಂಥರ, ಅಂದರೆ ಫೈರಿ ಆ್ಯಕ್ಷನ್ ಅಂತ ಹೇಳಿದರೆ ತುಂಬ ಸ್ಟ್ರಾಂಗ್ ಆ್ಯಕ್ಷನ್ ತಗೊಳ್ಳುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ. ಸೊ ಇದೊಂಥರ ನಿಮ್ಮದು ಭಾಗ್ಯವನ್ನೇ ಚೇಂಜ್ ಮಾಡ್ತಾರೆ, ಯಾಕಂದರೆ ಇದೊಂಥರ ಇದು ಮುಂದೆ ನಿಮ್ಮ ಜೀವನದಲ್ಲಿ ಮಿರಾಕಲನ್ನೇ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಾರೆ, ಒಂದು ಚಮತ್ಕಾರನೇ ನಡೀಬೋದು ಜೀವನದಲ್ಲಿ. ಸೊ ಪವರಿಗೆ ಬನ್ನಿ ಅಂತ ಹೇಳ್ತಾರೆ, ಕರೇಜ್ ತಗೊಳ್ಳಿ, ಧೈರ್ಯ ತಗೊಳ್ಳಿ ಅಂತೇಳಿ. ನಿಮ್ಮನ್ನು ನೀವೇ ಬಂಧನದಲ್ಲಿ ಕಟ್ಟಿ ಹಾಕಬೇಡಿ. ಇದು ಅಂದರೆ ಮೋಸ್ಟ್ಲಿ ನಿಮಗೆ ಈ ಹಿಂದೆ ಅದನ್ನು ಸಂಬಂಧಗಳಿಂದ ಇರ್ಬೋದು, ಅಥವಾ ನೀವು ಮಾಡದೇ ಇರುವ ತಪ್ಪಿನಿಂದ ನಿಮಗೆ ಮನಸ್ಸಿಗೆ ನೋವಾಗಿರ್ಬೋದು. ಇಲ್ಲಿ ತುಂಬಾ ಲಾಸ್ ಆಗಿದೆ ನಿಮಗೆ, ಇಲ್ಲಿ ತುಂಬಾ ಮನಸ್ಸಿಗೆ ನೋವಿದೆ, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಒಂದು ಲೀಪ್ ಆಫ್ ಫೇತ್ ತಗೊಂಡು ನೀವು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ, ಒಂದು ಅನ್ನೋವಿಂಗ್ ಪಾತ್ ಅಂತ ಹೇಳ್ತಾರೆ ಇದಕ್ಕೆ. ಮೋಸ್ಟ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಆದ್ರೆ ಅಷ್ಟೇ ಇವರು ಒಂದರ ಮೇಲೆ ಒಂದು ಹೆಜ್ಜೆ ಇಡ್ಕೊಂಡು ಮೇಲೆ ಸಾಕ್ತಾರೆ. ಹಾಗೆ ನೀವು ಅಷ್ಟೇ ಇಲ್ಲೂ ಅಷ್ಟೇ ಲೀಪ್ ಆಫ್ ಫೇತ್ ಇದೆ. ಸೊ ಒಂದು ಲೀಪ್ ಆಫ್ ಫೇತ್ ತಗೊಂಡು ಮುಂದೆ ಸಾಗಿ ಅಂತ ಹೇಳಿ. ತುಂಬಾ ನೀವು ಎತ್ತರಕ್ಕೆ ಹೋಗೋರಿದ್ದೀರಿ ಜೀವನದಲ್ಲಿ. ಕರೇಜ್, ಧೈರ್ಯ ತುಂಬಾ ಮುಖ್ಯ. ಹೆದರಿಕೆ ಇದೆ ನಿಮಗೆ, ತುಂಬಾ ಹೆದರಿಕೆ ಇದೆ. ಕಾರ್ಡಿಂದ ಕ್ಲಾರಿಫೈ ಮಾಡ್ತಿದ್ದೇನೆ. ಸೊ ಇಲ್ಲಿ ಕೆಲವರಿಗೆ ಏನಂತ ಹೇಳಿದರೆ, ಕೆಲವರಿಗೆ ಇಲ್ಲಿ ಕೆಲವರಿಗೆ ನಿಮ್ಮದು ಅಂದರೆ ನಿಮಗೆ ಒಬ್ಬರು ಪಾರ್ಟ್ನರ್ ಬರ್ತಿದ್ದಾರೆ. ಈ ಪಾರ್ಟ್ನರ್ ಬಂದು ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ, ಅಥವಾ ನೀವು ಪಾರ್ಟ್ನರ್ಶಿಪ್ಪಿಗೆ ಹೋಗೋರಿದ್ದೀರಿ. ಇದು ಬಿಸ್ನೆಸ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಜಾಬಲ್ಲಿ ಇರ್ಬೋದು, ಯಾವುದರಲ್ಲಾದರೂ ಇರ್ಬೋದು, ಅಥವಾ ಸಂಘದಲ್ಲಿ. ಈ ಪಾರ್ಟ್ನರ್ಸಿಂದಾಗಿ ನಿಮಗೆ ತುಂಬಾ ಸಕ್ಸಸ್ ಬರ್ತದೆ, ಅಂದರೆ ವಿಕ್ಟ್ರಿ ಕಡೆ ಹೋಗ್ತಿದ್ದೀರಿ. ಇನ್ನು ಇದು ನಿಮ್ಗೊಂಥರ ದೇವರು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನೀವು ತುಂಬ ಡಿಪ್ರೆಷನಲ್ಲಿದ್ದೀರಿ, ತುಂಬ ಆ್ಯಂಗ್ಸೈಟಿ ಸ್ಟ್ರೆಸ್ಸಲ್ಲಿದ್ದೀರಿ, ಅಥವಾ ತುಂಬಾ ಇದೊಂಥರ ನಿಮಗೆ ರೀಬರ್ತ್ ಎನರ್ಜಿ ಕೊಡ್ತಿದ್ದಾರೆ ಯೂನಿವರ್ಸ್. ಸೊ ನೀವು ಅಂದರೆ ನಿಮಗೆ ಇಲ್ಲಿ ಬೆಳಕೇನೋ ಕಾಣಿಸ್ತಿದೆ ಒಂದು ಜೀವನದಲ್ಲಿ. ನೀವು ಹಳೆ ನೋವನ್ನೆಲ್ಲ ಬಿಟ್ಟು ನೀವು ಬೆಳಕಿನ ಕಡೆ ಹೋಗ್ತಿದ್ದೀರಿ. ಒಂದು ಅಂದರೆ ನಿಮಗೆ ನಿಮ್ಮ ಜೀವನ ಎತ್ತ ಸಾಗ್ತದೆ ಅಂತೇಳಿ ನಿಮಗೆ ಗೊತ್ತಿಲ್ಲ. ಏನೋ ಒಂದು ಲೀಪ್ ಆಫ್ ಫೇತ್ ತಗೊಂಡು ನೀವು ಮುಂದೆ ಸಾಗ್ತಿದ್ದೀರಿ. ಸೊ ಇಲ್ಲಿ ಮುಂದೆ ಸ್ಟ್ರೆಂತ್ ತುಂಬಾ ಮುಖ್ಯ, ನಿಮಗೆ ಸ್ಟೆಬಿಲಿಟಿ ಇರಬೇಕು ಅಂತ ಹೇಳ್ತಿದ್ದಾರೆ. ನಿಮ್ದು ಇಲ್ಲಿ ತುಂಬಾ ಇಲ್ಲಿ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗೋದ್ರಲ್ಲಿದೆ. ನಿಮ್ಮ ಜೀವನ ಒಂಥರ ಅಂದರೆ ಈಗ ಸ್ಟಕ್ ಅಂತ ಅನಿಸ್ತಿರ್ಬೋದು. ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಆ ನೋವಿನಿಂದ ಹೊರಗೆ ಬಂದು ನೀವು ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿರ್ಬೋದು. ಮೋಸ್ಟ್ಲಿ ಇಲ್ಲಿ ಸಂಘ ಅಥವಾ ಕಮ್ಯುನಿಟಿ ಬಂದಿದೆ, ನೀವು ಸಮಾಜ ಸೇವೆ ಮಾಡುವವರು ಇರ್ಬೋದು. ಸೊ ಇಲ್ಲಿ ಏನಂತ ಹೇಳಿದರೆ ನಿಮಗೆ ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ನೀವು ತುಂಬಾ ಈಗ ಅಂದರೆ ಇದರ ಸಲುವಾಗಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ, ಹೋರಾಡ್ತಿದ್ದೀರಿ, ತುಂಬಾ ಎಫರ್ಟ್ ಹಾಕಿದ್ದೀರಿ. ಅಂದರೆ ಈಗ ನಿಮಗೆ ಆ ಎಫರ್ಟಿಗೆಲ್ಲ ನಿಮಗೆ ರಿಸಲ್ಟ್ ಸಿಗುವಂಥ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ, ಅಂದರೆ ನೀವು ಅಂದ್ಕೊಂಡದಿಲ್ಲಿ ಎಸ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದ್ಕೊಂಡದಿಲ್ಲಿ ಆಗ್ತಾ ಇದೆ. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಸೊ ಇದೊಂಥರ ನಿಮ್ಮದು ಆ್ಯಕ್ಷನ್ ತಗೊಳ್ಳುವಂಥ ಟೈಮ್ ಇಲ್ಲಿ. ವೀಲ್ ಆಫ್ ಫಾರ್ಚೂನ್ ನಿಮ್ಗೆ ಬರ್ತಾ ಇದೆ ಇಲ್ಲಿ. ಕೆಲವರಿಗೆ 8 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು.
ಹ್ಯಾವ್ ಕರೇಜ್, ಇಲ್ಲೂ ಅದೇ ಬಂದಿದೆ. ಎವೇಕನ್ ದ ವಾರಿಯರ್ ಆಫ್ ಲೈಟ್ ವಿದಿನ್ ಯು, ಧೈರ್ಯ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ವಾರಿಯರ್ ಸ್ಟೇಜಿಗೆ ಬನ್ನಿ ಅಂತ ಹೇಳಿ, ಅಂದರೆ ವಾರಿಯರ್ ಥರ ಒಂದು ಸಿಪಾಯಿ ಥರ ನೀವು ರೆಡಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಎ ಲೈಟ್ ಫಿಲ್ಡ್ ಆ್ಯಂಜಲ್ ಈ ಸೆಟ್ ಯುವರ್ ಸೈಡ್, ಇಟ್ ವಾಚಸ್ ಓವರ್ ಯು ಟು ಎವ್ರಿ ಡಾರ್ಕ್ ಡೋರ್ವೇ. ಒಂದು ನಿಮ್ಮ ಜೀವನದಲ್ಲಿ ಬೆಳಕಿದೆ ಅಂತ ಹೇಳ್ತಿದ್ದಾರೆ. ಒಬ್ಬರು ಏಂಜಲ್ಸ್ ನಿಮ್ಮನ್ನು ಯಾವಾಗಲೂ ವಾಚ್ ಮಾಡ್ತಾ ಇರ್ತಾರೆ ಅಂಥೇಳಿ. ಲಿಸನ್ ಟು ದ ಎಟರ್ನಲ್ ಸಾಂಗ್ ಆಫ್ ಯುವರ್ ಸೋಲ್, ಟ್ಯೂನ್ ಇನ್ ಟು ಇಟ್, ಲರ್ನ್ ಟು ಟ್ರಸ್ಟ್ ಇಟ್. ನಿಮ್ಮ ಮನಸ್ಸು, ನಿಮ್ಮ ಆತ್ಮದ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ಎ ಡಿಫಿಕಲ್ಟ್ ಪಾತ್ ಈಸ್ ಬೀಯಿಂಗ್ ರಿವೀಲ್ಡ್, ಆಸ್ಕ್ ಫಾರ್ ಹೆಲ್ಪ್ ಆ್ಯಂಡ್ ಲರ್ನ್ ದ್ಯಾಟ್ ವಿ ಆರ್ ಆಲ್ ಕನೆಕ್ಟೆಡ್. ನಿಮಗೆ ಒಂದು ಕಷ್ಟದ ದಾರಿ ನಿಮಗೆ ಮುಂದೆ ಸಿಗ್ಬೋದು. ಸೊ ನೀವು ಸಹಾಯ ಕೇಳಿ ಜನರನ್ನು ಅಂತ. ಯಾಕಂದರೆ ಇಲ್ಲಿ ನೀವು ಸಂಘ ಅಥವಾ ಕಮ್ಯುನಿಟಿ ಇದೆ, ನೀವು ಇಲ್ಲಿ ಯಾವ ಜನಾಂಗದವರು ಇರ್ಬೋದು, ಯಾವ ಧರ್ಮದವರು ಇರ್ಬೋದು, ನೀವು ಸಹಾಯ ಕೇಳಿದಾಗ ಅವ್ರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಅವರೆಲ್ಲ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ನಿಮಗೆ ಒಂದು ಕಷ್ಟದ ಪಾತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ವಲ್ಪ ಕಷ್ಟ ಅಂತ ನಿಮಗೆ ಅನಿಸ್ತಿರ್ಬೋದು. ಇಲ್ಲಿ ನೀವು ಅದು ರಿಸ್ಕ್ ತಗೊಳ್ಳೇಬೇಕಾಗ್ತದೆ. ಲೀಪ್ ಆಫ್ ಫೇತ್ ತಗೊಂಡು ಯೂನಿವರ್ಸ್ ಮೇಲೆ ಭಾರ ಹಾಕಿ, ದೇವರ ಮೇಲೆ ಭಾರ ಹಾಕಿ ನೀವು ಮುಂದೆ ಸಾಗಬೇಕಾಗ್ತದೆ. ದೇವರು ನಿಮಗೆ ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಅಂದರೆ ಇಲ್ಲಿ ಏನೋ ನೀವು ತುಂಬ ಸಮಾಜ ಸೇವೆ ಮಾಡ್ತಿರ್ಬೋದು ಅನಿಸ್ತದೆ. ಒಂದು ಡಿಫಿಕಲ್ಟ್ ಪಾತ್, ಅದರ ಸ್ವಲ್ಪ ನಿಮಗೆ ಅಡೆತಡೆಗಳು ಬರ್ಬೋದು ಈ ಸಮಾಜ ಸೇವೆ ಅಥವಾ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಿದ್ರೆ. ಸೊ ಲೀಪ್ ಆಫ್ ಫೇತ್ ತಗೊಂಡು ನೀವು, ಅಂದರೆ ಕೆಲವರಿಗೆ ಲೀಪ್ ಆಫ್ ಫೇತ್ ತಗೊಂಡು ನೀವು ಮುಂದೆ ಸಾಗಿ ಅಂತ ಹೇಳಿ, ಕೆಲವರಿಗೆ ತುಂಬ ಅಂದರೆ ಕಷ್ಟ ಅಂತ ಅನಿಸ್ಬೋದು ಮುಂದೆ ಸಾಗಬೇಕಿದ್ರೆ. ಸೊ ಎಲ್ಲದಕ್ಕೂ ನಿಮಗೆ ಸಹಾಯ ಮಾಡುವವರು ಇದ್ದಾರೆ. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಸೊ ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ವೀಲ್ ಆಫ್ ಫಾರ್ಚೂನ್ ಚಾಯ್ಸ್ ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ಯಾವ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ ಅಂಥೇಳಿ ನೋಡುವ. ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ವೀಲ್ ಆಫ್ ಫಾರ್ಚೂನ್ ಜನರಲ್ ರೀಡಿಂಗ್, ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಎಜುಕೇಷನ್, ಬಾಟಮ್ ಆಫ್ ದ ಡೆಕ್ ಮೌಂಟೇನ್, ಎಜುಕೇಷನ್, solitude, bottom of the deck triumph, clean it up between words, views of the ego, the scribe. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಕ್ಲೀನ್ ಮಾಡುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ವೀಲ್ ಆಫ್ ಫಾರ್ಚೂನ್ ಏನು ತರ್ತಿದೆ ಅಂತ ಹೇಳಿದರೆ, ನಿಮಗೆ ಒಂದು, ಅಂದರೆ ನಿಮ್ಮಲ್ಲೊಂದು ಬುದ್ಧಿವಂತಿಕೆ ತರ್ತಾ ಇದೆ. ಅಂದರೆ ಜೀವನದಲ್ಲಿ ನಿಮಗೀಗ ಬೆಟ್ಟದಷ್ಟು ಕಷ್ಟಗಳಿರ್ಬೋದು. ಅಂದರೆ ಯಾವುದಾದ್ರೂ ಅಷ್ಟೇ, ಜೀವನ ನಮಗೆ ಹೇಗೆ ಕಲಿಸ್ತಾ ಅಂತ ಹೇಳಿದರೆ, ನಾವು ಓದೋದ್ರಿಂದ ನಾವು ಯಾವುದು ನಮಗೆ ಅಥವಾ ವಿಸ್ಡಮ್ ಅಥವಾ ಈ ಬುದ್ಧಿವಂತಿಕೆ ಬರೋದಿಲ್ಲ. ಸೊ ನಾವು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದಾಗ ಅಷ್ಟೇ ನಮಗೆ ಬುದ್ಧಿವಂತಿಕೆ ಬರ್ತದೆ. ಸೊ ಅದಕ್ಕೆ ದೇವರು ನಮಗೆ ಕಷ್ಟಗಳನ್ನು ಕೊಟ್ಟಿರ್ತಾರೆ. ಅಂದರೆ ನಾವು ನಮ್ಮ ವಿಸ್ಡಮನ್ನು ಯೂಸ್ ಮಾಡಿ, ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ನಾವು ಮುಂದೆ ಹೋಗಲಿ ಅಂತೇಳಿ. ಸೊ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ, ಅಂದರೆ ನಿಮಗೊಂದು ಪುಷ್ ಬರ್ತಾ ಇರ್ಬೋದು ನಿಮ್ಮ ಆತ್ಮ. ಅಂದರೆ ಹೇಗಂತ ಹೇಳಿದರೆ, ನಿಮಗೆ ಈ ನೋವುಗಳು ಅಂತ ಹೇಳಿದರೆ, ಈಗ ಅದು ನಮಗೆ ಜೀವನದಲ್ಲಿ ಯಾರು ನೋವುಗಳು ಕೊಟ್ಟಿರ್ತಾರ, ಅದು ನಮ್ಮದೇ ಮಿರರಿಂಗ್ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿರೋ ಭಾವನೆಗಳನ್ನು ಅವರು ನಮಗೆ ತೋರಿಸ್ತಿರ್ತಾರೆ ಹೊರತು ಇದರಲ್ಲಿ ಅವರ ತಪ್ಪು ಏನೂ ಇರುವುದಿಲ್ಲ. ಅಂದರೆ ಇಲ್ಲಿ ಕೆಲವರು ಹೇಗಂತ ಹೇಳಿದರೆ, ಅವರನ್ನು
ಅವರ ಉಪಯೋಗಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊಂಡಿರ್ಬೋದು. ಕೆಲವರು ಯೂಸ್ ಆ್ಯಂಡ್ ಥ್ರೋ ಮಾಡಿದ್ದಾರೆ ಇಲ್ಲಿ ಕೆಲವರು, ಅಂದರೆ ಅವರಿಗೋಸ್ಕರ ಇದೆಲ್ಲ. ಅಂದರೆ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸದೇ ಇದ್ದಾಗ ಇಂಥ ಸಂದರ್ಭಗಳೆಲ್ಲ ನಡೀತವೆ. ಸೊ ಇಲ್ಲಿ ನೀವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಆತ್ಮ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ, ನಿಮ್ಮ ಆತ್ಮ ಏನೋ ಹೇಳ್ತಿರ್ಬೋದು, ಆದರೆ ನೀವು ಈ ಭೂಮಿ ಮೇಲಿರೋ ಜನಗಳಿಗೋಸ್ಕರ ನೀವು ಆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡದೇ ಇದ್ದಿರ್ಬೋದು. ಸೊ ನಿಮ್ಮ ಆತ್ಮದ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಆತ್ಮ ಎಲ್ಲೋ ಒಂದು ಕಡೆ ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇದ್ದಿರ್ಬೋದು. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ನಿಧಾನವಾಗಿ ಹೋಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ಕೆಲವರು ಡಾರ್ಕ್ ನೈಟ್ ಆಫ್ ದ ಸೋಲ್ ಇರ್ಬೋದು ನಿಮ್ಮದು, ಅಂದರೆ ತುಂಬ ಡಾರ್ಕ್ ನೈಟ್ ಆಫ್ ದ ಸೋಲ್ ಎಂಡ್ ಆಗ್ತಿರ್ಬೋದು. ಸೊ ಇಲ್ಲಿ ತುಂಬ, ಅಥವಾ ನೀವು ಕೆಲವರು ಅಂದರೆ ನಿಮಗೆ ಕೆಲವೊಮ್ಮೆ ತುಂಬ ಜೀವನದಲ್ಲಿ ನನಗೆ ಬೆಟ್ಟದಷ್ಟು ಕಷ್ಟಗಳು ಅನಿಸಿದರೆ ಇಲ್ಲಿ ದೇವರು ಹೇಳ್ತಿದ್ದಾರೆ, ನೀರು ಯಾವಾಗಲೂ ಬೆಟ್ಟ ಬಂದಾಗ ನೀರು ಬೆಟ್ಟದ ಮೇಲಿಂದ ಹರಿದು ಹೋಗುವುದಿಲ್ಲ, ಬೆಟ್ಟದ ಅಂದರೆ ಸೈಡಿಂದ ಹರಿದು ಹೋಗ್ತದೆ. ಹಾಗೆ ನೀವು ಅಷ್ಟೇ ಆ ಕಷ್ಟಗಳು ಬಂದಾಗ ಅದನ್ನು ಹೇಗೆ ಪಾರು ಮಾಡೋದು ಅಂತ ನೋಡಿ. ಬೆಟ್ಟವನ್ನು ಹಾರ್ಲಿಕ್ಕೆ ನೋಡಬೇಡಿ ಅಥವಾ ಜಿಗಿಲಿಕ್ಕೆ ನೋಡಬೇಡಿ, ಬೆಟ್ಟದ ಸೈಡಿಂದ ನೀವು ಬೆಟ್ಟವನ್ನು ದಾಟಿ ಹೋಗ್ಬೋದು. ಸೊ ಇಲ್ಲಿ ನಿಮ್ಮದು ಜಾಣ್ಮೆ ಬುದ್ಧಿವಂತಿಕೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಗಂತ ಹೇಳಿದರೆ, ಇನ್ನು ಕೆಲವರು ಯಾವುದೇ ಒಂದು ಕೆಲಸ ಇವ್ರದ್ದು ಕಂಪ್ಲೀಷನ್ ಇಲ್ಲ, ನಿಮ್ಮದು ಒಂಥರ ಇನ್ಕಂಪ್ಲೀಟ್ ಇಲ್ಲಿ ಕೆಲಸ. ಅಂದರೆ ಕೆಲವೊಮ್ಮೆ ನೀವು ಹಿಂದಿನ ಜನ್ಮದ್ದು ನಿಮಗೆ ನೆನಪಾಗ್ತಿರ್ಬೋದು, ಈ ಜನ್ಮದಲ್ಲೂ ಇರಲಿಕ್ಕಾಗದೆ ಹಿಂದಿನ ಜನ್ಮದ ಬಗ್ಗೆನೂ ಇರಲಿಕ್ಕಾಗದೆ ನೀವು ಒದ್ದಾಡ್ತಿರ್ಬೋದು, ಅಥವಾ ನೀವು ಎರಡು ಜಗತ್ತಲ್ಲಿ ಕಾಲಿಟ್ಟಿರ್ಬೋದು. ಇಲ್ಲಿ ತುಂಬ ಅಂದರೆ ಅದು ಬೇಕು ಇದು ಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು. ಇಲ್ಲಿ ಅಂದರೆ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೊಂಥರ ತುಂಬ ಬುದ್ಧಿವಂತಿಕೆ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಒಬ್ಬರು ಟೀಚರ್ ಬರ್ಬೋದು, ಅಥವಾ ನೀವು ಕಲಿತು ಈ ಜಗತ್ತಿಗೆ ನೀವು ಒಳ್ಳೇದು ಮಾಡ್ಬೋದು, ಅಥವಾ ಜನಗಳಿಗೂ ಒಳ್ಳೇದು ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇಲ್ಲಿ. ವೀಲ್ ಆಫ್ ಫಾರ್ಚೂನ್. ನೀವು ಮೋಸ್ಟ್ಲಿ ಕೆಲವರು ಎಜುಕೇಷನ್ ಕಂಟಿನ್ಯೂ ಮಾಡುವವರಿದ್ದೀರಿ ಕೆಲವರು. ಇನ್ನು ಕೆಲವರು ಒಂದು ಸಕ್ಸಸ್ ಕಡೆ ಹೋಗ್ತಾರೆ ವೀಲ್ ಆಫ್ ಫಾರ್ಚೂನ್ ಬಂದು. ಅಂದರೆ ಇಲ್ಲಿ ನಿಮಗೆ ಕೆಲವರು ಅವರ ಒರಿಜಿನಲ್ ಫೇಸ್ ತೋರಿಸಿರ್ತಾರೆ, ಅವರು ಯಾರು ಏನು ಅಂತ ಹೇಳಿ. 3 of Cups, of Wands, the Sun. ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಭಾಗ್ಯಚಕ್ರ ಬರ್ಬೋದು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗ್ತಾಯಿದೆ, ಮೇಜರ್ ಎಂಡ್ ಇರ್ಬೋದು. ಇದೊಂಥರ ಅಂದರೆ ನಿಮ್ಮ ಮನಸ್ಸಿಗೆ ಗೊತ್ತು, ಅಂದರೆ ನಿಮ್ಮ ಇಂಟ್ಯೂಷನ್ಗೆ ಗೊತ್ತು ಇದು ಏನು ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ, ಅಂದರೆ ಇದು ಮೇಜರ್ ಬಿಗಿನಿಂಗ್. ಅಂದರೆ ನೀವೀಗ ಹೀಲ್ ಆಗ್ತಿರ್ಬೋದು, ಅಂದರೆ ಆ ನೋವಿನಿಂದ ಹೀಲ್ ಆಗ್ತಿರ್ಬೋದು. ಮೋಸ್ಟ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಬರ್ಬೋದು. ಸೊ ಇಲ್ಲಿ ನಿಮಗೆ ಏನೋ ಒಂದು ಮೆಸೇಜ್ ಸಿಗ್ತದೆ. ಮೋಸ್ಟ್ಲಿ ನಿಮಗೆ ಪಾರ್ಟ್ನರ್ ಬರ್ಬೋದು, ಯಾರಾದರೂ ನಿಮ್ಮ ಪಾರ್ಟ್ನರ್ ಭೇಟಿ ಆಗ್ಬೋದು. ಇಲ್ಲಿ ಕೆರಿಯರಲ್ಲಿ ಪಾರ್ಟ್ನರ್ ಬರ್ತಿದ್ದಾರೆ. ನಿಮ್ಮ ಜಗತ್ತು ಒಂಥರ ಇಲ್ಲಿ ತಿರುಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲೂ ಭೂಮಿ ಬಂದಿದೆ, ಅಂದರೆ ಇದೊಂಥರ ನಿಮ್ಮದು ಡೆಸ್ಟಿನಿ ಚೇಂಜ್ ಆಗ್ಬೋದು. ಇದೊಂಥರ ನಿಮಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಅಂತೂ ಹೇಳ್ಬೋದು, ದೇವರು ಕೊಡ್ತಿದ್ದಾರೆ ಇಲ್ಲಿ. ಫೈಲ್ ನಂಬರ್ 3. ನಿಮ್ಮ ಜೀವನದಲ್ಲೊಂದು ಮೇಜರ್ ಎಂಡ್ ಆಗ್ತಾ ಇದೆ ಈಗ ಸದ್ಯಕ್ಕೆ. ನೀವೀಗ ಅಂದರೆ ಯಾವ ನಿರ್ಧಾರನೂ ತೆಗೆದುಕೊಳ್ಳದೆ ಇರೋದು ಒಳ್ಳೆಯದು. ಡಾರ್ಕ್ ನೈಟ್ ಆಫ್ ದ ಸೋಲ್ ಇದೆ ಕೆಲವರಿಗೆ, ಮೂನ್ ಬಂದಿದೆ. ತುಂಬ ಕನ್ಫ್ಯೂಷನ್ ಎನರ್ಜಿ ಇದೆ ನಿಮ್ಮ ಜೀವನದಲ್ಲಿ, ತುಂಬಾ ಕನ್ಫ್ಯೂಷನ್ ಎನರ್ಜಿ. ಅಂದರೆ ಮುಂದೆ ಫ್ಯೂಚರ್ ಕಡೆ ಹೇಗೆ ಸಾಗಬೇಕು ಅಂತ ಗೊತ್ತಿಲ್ಲ, ತುಂಬ ಕನ್ಫ್ಯೂಷನ್ ಎನರ್ಜಿ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬರು ಟೀಚರ್ ಬರ್ತಿದ್ದಾರೆ. ಟೀಚರ್ ಬಂದು ನಿಮ್ಮ ಜೀವನ ಅಂದರೆ ಕೀ ಓಪನ್ ಮಾಡ್ತಿದ್ದಾರೆ ಮೋಸ್ಟ್ಲಿ. ಅಂದರೆ ನಿಮಗೆ ಇವ್ರು ಬಂದು ಅಂದರೆ ನಾಲೆಜ್ ಕೊಡ್ಬೋದು ಕೆಲವರು, ಅಥವಾ ನೀವೇ ಟೀಚರ್ ಇದ್ದರೂ ಇರ್ಬೋದು. ಕೆಲವರು ನಾಲೆಜ್ ಕೊಡ್ತಿದ್ದಾರೆ. ಸೊ ತುಂಬಾ ನಿಮ್ಮದು ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಇಲ್ಲಿ. ತುಂಬ ಹೀಲ್ ಆಗ್ತಿದ್ದೀರಿ, ತುಂಬ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮಲ್ಲಿ. ತುಂಬ ಫಾಸ್ಟ್ ಎನರ್ಜಿ ಇದೆ, ಇದು ಹೀಲ್ ಆಗ್ತಿದ್ದೀರಿ. ಬಿಗಿನಿಂಗ್, ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ವಿತ್ ಸ್ಟ್ರೆಂತ್. ಇಲ್ಲಿ ನಿಮ್ಮದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ, ಒಂದು ಕರ್ಮ ಎಂಡ್ ಆಗ್ತಿರ್ಬೋದು ಕೆಲವರದ್ದು. ಮೋಸ್ಟ್ಲಿ ನಿಮಗೆ ಇಲ್ಲೊಂದು ಆಫರ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಕ್ಯಾರಿಯರಲ್ಲಿ ಇರ್ಬೋದು. ಮೋಸ್ಟ್ಲಿ ಇದರಿಂದ ನಿಮ್ಮ ಲೈಫ್ ಒಂಥರ ರಿನ್ಯೂವಲ್ ಅಂತ ನಿಮಗೆ ಅನಿಸ್ತದೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ
ಒಂದು ಹೊಸ ಬಿಗಿನಿಂಗ್, ಸ್ಟೆಬಿಲಿಟಿ, ಸ್ಟ್ರೆಂತ್. ಇನ್ನು ಕೆಲವರು ಮನೆ ಕಟ್ಬೋದು, ಇನ್ನು ಕೆಲವರಿಗೆ ಮ್ಯಾರೇಜ್ ಕಾರ್ಡ್ ಅಂದರೆ ತುಂಬ ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದೀರಿ. ನಿಮ್ಮ ಲೈಫ್ ಒಂಥರ ಕ್ಲೀನ್ ಮಾಡಿ, ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಎಜುಕೇಷನ್ ಕಂಟಿನ್ಯೂ ಮಾಡಿ, ನಿಮ್ಗೆ ಏನಾದರೂ ಕಲಿಬೇಕಂತ ಅನಿಸಿದ್ರೆ ಅದು ಎಜುಕೇಷನ್ ಕಂಟಿನ್ಯೂ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಹ್ಯಾವ್ ಕರೇಜ್, ಅವೇಕನ್ ದ ವಾರಿಯರ್ ಆಫ್ ಲೈಟ್ ವಿದಿನ್ ಯು. ಧೈರ್ಯ ತಗೊಳ್ಳಿ ಅಂತ ಹೇಳ್ತಿದ್ದಾರೆ, ಕರೇಜಲ್ಲಿರಿ ಅಂತ ಹೇಳಿ. ರಿಲೀಸ್ ಯುವರ್ ಕ್ರಿಯೇಟಿವ್ ಎನರ್ಜೀಸ್, ಮೇಕ್ ಯೂಸ್ ಆಫ್ ದೆನ್ ಯುವರ್ ಲೈಫ್. ನಿಮ್ಮಲ್ಲಿ ಏನು ಕ್ರಿಯೇಟಿವ್ ಎನರ್ಜಿ ಇದೆಯಾ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಡಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ನೀವು ಜನಗಳಿಗೆ ಕೊಡೋದಿರ್ಬೋದು, ನಿಮ್ಮಲ್ಲಿ ಏನು ಕ್ರಿಯೇಟಿವ್ ಎನರ್ಜಿ ಇದೆಯಾ ಅದನ್ನು. ದ ಲೋಟಸ್ ವಿದಿನ್ ಯು ಎವೇಕ್ಸ್, ಯು ಆರ್ ಎ ಮಾಸ್ಟರ್ ಇನ್ ಲೈಟ್ ಆನ್ ಹೈ. ನೀವು ಮಾಸ್ಟರ್ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಮೋಸ್ಟ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತಿರ್ಬೋದು ಕೆಲವರದ್ದು. ತುಂಬ ಡಾರ್ಕ್ ನೈಟ್ ಆಫ್ ದ ಸೋಲ್ ಮುಗಿದು ಹಾರ್ಟ್ ಚಕ್ರ ಓಪನ್ ಆಗ್ಬೋದು. ಇಲ್ಲೊಂಥರ ಇಲ್ಲೂ ಇಲ್ಲ ಫಾರ್ಚೂನ್ ಥರ ಏನೋ ಟರ್ನ್ ಆಗ್ತಾ ಇದೆ ನಿಮ್ಮ ಲೈಫು. ಈ ಲೋಟಸ್ ವಿದಿನ್ ಯು ಆರ್ ಎ ಮಾಸ್ಟರ್ ಇನ್ ಲೈಟ್ ಆನ್ ಹೈ. ನೀವೊಂಥರ ಅಂದರೆ ತುಂಬ ಎತ್ತರದಲ್ಲಿದ್ದು ಜನಗಳಿಗೆ ಬೆಳಕು ನೀಡುವವರು ಅಂತ ಹೇಳ್ತಿದ್ದಾರೆ. ಅಂದರೆ ಬೇರೆಯವರಿಗೆ ನೀವು ಬೆಳಕಾಗುವವರು ಅಂತ ಹೇಳಿ. ಒಂದು ತೆಗಿತೇನೆ. ರೀಎನರ್ಜೈಸ್ ಇನ್ ದ ನ್ಯಾಚುರಲ್ ವರ್ಲ್ಡ್. ಟು ಕನ್ಫರ್ಮ್ ಇಸ್ ಟು ಡೈ ಇನ್ಸೈಡ್, ಬಿ ಬ್ರೇವ್ ಆ್ಯಂಡ್ ಬಿ ಯುವರ್ ಸೆಲ್ಫ್. ಅಂದರೆ ಇಲ್ಲಿ ಏನಂತ ಹೇಳಿದರೆ ಸ್ವಲ್ಪ ನೀವು ಬ್ರೇವ್ ಆಗಿರ್ಬೇಕಂದ್ರೆ ಜಾಣ್ಮೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಕೆಲವರು ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ಇಲ್ಲೊಂಥರ ಉಸರವಳ್ಳಿ ಬಂದಿದೆ. ಅಂದರೆ ನಿಮ್ಮ ಮುಂದೆ ಬಣ್ಣ ಬದಲಾಯಿಸೋರಿದ್ದಾರೆ. ಅಂದರೆ ನಿಮ್ಮ ಮುಂದೆ ಒಂದು ನಿಮ್ಮ ಹಿಂದೆ ಒಂದು ನಿಮಗೆ ಮೋಸ ಮಾಡೋರು ಇರ್ಬೋದು. ಸ್ವಲ್ಪ ಅಂದರೆ ನೀವು ಸ್ವಲ್ಪ ಜಾಗೃತಿಯಾಗಿರೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಬಣ್ಣ ಬದಲಾಯಿಸಿ ಮಾತಾಡುವವರು ಇದ್ದಾರೆ ನಿಮ್ಮ ಮುಂದೆ. ಸೊ ತುಂಬ ನೀವು ಜಾಗೃತಿಯಲ್ಲಿರಬೇಕು. ಇದು ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.